ಸರ್ಕಾರ ನೀಡೋ ಸವಲತ್ತುಗಳನ್ನು ನಾವು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೆಣ್ಣು ಮಕ್ಕಳ ಆರೋಗ್ಯಕ್ಕೋಸ್ಕರ ಸರ್ಕಾರ ಉಚಿತವಾಗಿ ನೀಡೋವಂಥ ಶುಚಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಕೆಲವು ಹಾಸ್ಟೆಲ್ಗಳಲ್ಲಿರುವ ವಾರ್ಡನ್ಗಳು ಅಥವಾ ಮಹಿಳಾ ಅಧಿಕಾರಿಗಳು ಸಿಬ್ಬಂದಿಗಳು ಸರ್ಕಾರದಿಂದ ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿನಿಯರಿಗೆ ಸರಿಯಾಗಿ ವಿತರಣೆ ಮಾಡದೆ ಹಾಗೆ ಸ್ಟಾಕನ್ನು ಒಂದು 10 ವರ್ಷ ಇಟ್ಟುಕೊಂಡು ಅದನ್ನು ತಂದು ಕಸದ ಬುಟ್ಟಿಗೆ ಎಸೆಯೋ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಇದು ಟೀಚರ್ಸ್ ಕಾಲನಿ ಹೋಗೋ ರಸ್ತೆಯಲ್ಲಿ ಪಕ್ಕದಲ್ಲಿ ಬಿಸಾಡಿರೋ ಅಂಥ ಸ್ಯಾನಿಟರಿ ನ್ಯಾಪ್ಕಿನ್ಗಳು ಹೊಸ ಪ್ಯಾಕೇಜ್ಗಳೇ ಇವು. ಯಾರಿಗೂ ಗೊತ್ತಿಲ್ಲದಂಗೆ ಬಂದು ಎಸ್ತೋಗಿದ್ದಾರೆ. ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ 2017. 2017ರಿಂದ 3 ವರ್ಷ ಇದಕ್ಕೆ ಆಯಸ್ಸಿರುತ್ತೆ. 2020 ಇದನ್ನು ವಿದ್ಯಾರ್ಥಿನಿಯರಿಗೆ ಕೊಟ್ಟು ಅವ್ರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಸರ್ಕಾರ ಕೊಟ್ಟಿರೋವಂಥ ಪ್ಯಾಕೇಜ್ಗಳಿವು ಸ್ಯಾನಿಟರಿ ಪ್ಯಾಡ್ಗಳು. 2017ರಿಂದ 2020 ತನಕ ಹಾಗೆ ಸ್ಟಾಕ್ ಇಟ್ಕೊಂಡು 2026ರಲ್ಲಿ ಬಂದು ರಸ್ತೆ ಬದಿನಲ್ಲಿ ಸುರಿದೋಗಿದ್ದಾರೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ರಾಷ್ಟ್ರೀಯ ಸಂಪತ್ತಿನ ನಾಶ ಆದಂಗೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಸ್ಯಾನಿಟರಿ ನ್ಯಾಪ್ಗಳನ್ನ ಹಾಗೆ ಬಾಕ್ಸಲ್ಲಿ ಬಚ್ಚಿಟ್ಕೊಂಡು ಯಾರಿಗೂ ಕೊಡ್ದಂಗೆ ತಾವು ಉಪಯೋಗಿಸ್ದಂಗೆ ಇನ್ನೊಬ್ರಿಗೂ ಸಹ ಕೊಡ್ದಂಗೆ ಕೊನೆಗೆ ಬಂದು ಇಲ್ಲಿ ರಸ್ತೆ ಬದಿಯಲ್ಲಿ ಸುರಿದೋಗಿದ್ದಾರೆ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ದೇವ್ರು ಕೊಟ್ಟರು ಸಹ ಪೂಜಾರಿ ಕೊಡಲಿಲ್ಲ ಅನ್ನೋ ಒಂದು ಗಾದೆ ಇದೆ. ಹಾಗೆ ಸರ್ಕಾರ ಪಾಪ ಮಹಿಳೆಯರಿಗೆ ಹಾಸ್ಟೆಲಿರೋ ವಿದ್ಯಾರ್ಥಿನಿಯರಿಗೆ ಇದನ್ನು ಕೊಡಿ ಅಂತ ಕೊಟ್ಟರೆ, ಆದರೆ ಅದನ್ನು ತೊಗೊಂಬಂದು 7 ವರ್ಷ 10 ವರ್ಷ ಸ್ಟಾಕ್ ಇಟ್ಕೊಂಡು ಎಕ್ಸ್ಪೈರಿ ಆದಮೇಲೆ ತಂದು ರಸ್ತೆ ಬದಿಯಲ್ಲಿ ಎಸ್ತಿದ್ದಾರೆ. ಇದು ಯಾರು ಎಸ್ತಿರ್ಬೋದು ಅಂತ ಕಂಡುಹಿಡಿಯೋದು ತುಂಬ ಕಷ್ಟ. ಇಲ್ಲಿ ಹತ್ರದಲ್ಲಿರೋದು ಇದೊಂದೇ ಹಾಸ್ಟ್ಲು, ಕೈಗಾರಿಕಾ ಮಹಿಳಾ ಹಾಸ್ಟ್ಲು ಒಂದಿದೆ. ಅದು ಬಿಟ್ಟರೆ ಇನ್ನು ಮನೆಯಲ್ಲ ಯಾರೂ ಈ ಸ್ಟಾಕ್ ಇಡೋಕ್ಕಾಗಲ್ಲ. ಸೊ ಆಗ ನಗರಸಭೆಯವರು ಇದನ್ನು ಸ್ವಲ್ಪ ನೋಡಿ ಮುತುವರ್ಜಿ ವಹಿಸಿ ಇದನ್ನು ಯಾರು ಹಿಂಗೆ ಎಸ್ತಿದ್ದಾರೆ ಅಂತ ಸ್ವಲ್ಪ ತನಿಖೆ ಮಾಡಿ ಅವ್ರಿಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು. ಕೊಟ್ಟ ವಸ್ತುಗಳನ್ನ ಕರೆಕ್ಟಾಗಿ ವಿತರಣೆ ಮಾಡಿ ಬಳಕೆ ಮಾಡ್ಕೊಳ್ಳೋ ಅಂಥ ಜಾಗೃತಿ ಮೂಡಿಸಿದ್ರೆ ಇದು ವ್ಯರ್ಥವಾಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ನಾನಿಲ್ಲಿ ಪ್ಯಾಡ್ ಸಮೇತ ಇಲ್ಲಿ ಹಾಕಿದ್ದೀನಿ. ನಗರಸಭೆಯವ್ರದ್ದು ಸ್ವಲ್ಪ ಗಮನ ಹರಿಸಿ ಅದನ್ನು ಸಂಗ್ರಹ ಮಾಡಿ ಅದನ್ನು ವಿಲೇವಾರಿ ಮಾಡಲಿ. ರಸ್ತೆ ಬದಿಯಲ್ಲಿ ಆ ರೀತಿ ಎಸಿಬಾರ್ದು. ಯಾರ ವಿದ್ಯಾರ್ಥಿಗಳು ಯಾರು ಸಣ್ಣ ಮಕ್ಕಳು ತೊಗೊಂಡಾಗ ಆಟ ಆಡ್ಬೋದು, ಅದು ನಾಯಿಗಳೆಲ್ಲ ಕಚ್ಚಿ ಅದನ್ನು ರಸ್ತೆ ತುಂಬ ಹರಡಿದಾವೆ. ಈಗ ಅದನ್ನು ಸರಿಯಾಗಿ ಡಿಸ್ಪೋಸು ಸಹ ಮಾಡಿಲ್ಲ. ಕಸ ವಿಂಗಡಣೆಯಲ್ಲಿ ಇದೊಂದು ಹೊಸ ಸೇರ್ಪಡೆ ಆಗಿದೆ. ಆಗ ನಗರಸಭೆಯವರು ಈ ರಸ್ತೆಯಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಿ ಗಮನ ಹರಿಸಿ ಯಾರು ಎಸ್ತಿದ್ದಾರೆ ಆ ಬ್ಯಾಚ್ ಯಾರಿಗೆ ವಿತರಣೆ ಆಗಿದೆ ಅಂತ ಕಂಡುಹಿಡಿದು ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ನೆಕ್ಸ್ಟ್ ಹಿಂಗೆ ಮಾಡ್ದಂಗೆ ಮಾಡಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.